ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಯಸದ ರೆಸಿಪಿ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿರುತ್ತೆ, ನೀವೆಲ್ಲೂ ಕೇಳೇ ಇರೋದಿಲ್ಲ ಆ ಥರ ಪಾಯಸ. ಇದು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ಮತ್ತೆ ಇವಾಗ ಓಟದಲ್ಲೆಲ್ಲ ಫೇಮಸ್ ಆಗಿದೆ ವಿಳ್ಯದೆಲೆ ಪಾಯಸ ಅಂತ. ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ. ಇದು ಬಂದ್ಬಿಟ್ಟು ಬಾದಾಮ್ ಗೋಂದು ಅಂತ ಸಿಗುತ್ತೆ. ಇದು ಗಂಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ಬಾದಾಮ್ ಗೋಂದು ಅಂತ ಕೇಳಿದ್ರೆ ಕೊಡ್ತಾರೆ. ಅದು ಹೆಂಗಿರುತ್ತೆ ಅಂತ ನಾನು ಸ್ಟಾರ್ಟಿಂಗ್ ಇದು ನೆನೆಸಿದ್ದೀನಿ. ಇವಾಗ ಓವರ್ ನೈಟ್ ನೆನೆಸ್ಬೇಕಿದು. ಅದು ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಸಕ್ಕರೆ, 1/2 ಲೀಟರ್ ಹಾಲು, ವಿಳ್ಯದೆಲೆ ಒಂದು 5 ತೊಗೊಂಡಿದ್ದೀನಿ. ಇದಕ್ಕೆ ಬಾದಾಮಿ ಒಂದು 10, ಪಿಸ್ತಾ ಒಂದು 10, ಗೋಡಂಬಿ ಒಂದು 10 ತೊಗೋಬೇಕು. ಅರ್ಧ ಲೀಟ್ರ್ ಹಾಲಿಗೆ ಇಷ್ಟು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು. ಒಂದು 5 ಎಲೆ ಇದೆ. ಇದು ಒಂದು 1/4 kg ಸ್ವಲ್ಪ ಕಮ್ಮಿ ಇದೆ ಸಕ್ಕರೆ. ನೋಡ್ಕೊಂಡು ಆಮೇಲೆ ಹಾಕೋಣ. ಇದು ಹೆಂಗಿರುತ್ತೆ ಅಂತ ನೆನ್ಸಕ್ಕೆ ಮುಂಚೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ರೀ. ಮೈಗೆ ತುಂಬ ಒಳ್ಳೇದು ಈ ಪಾಯಸ. ನೀವು ಯಾವತ್ತಾದ್ರೂ ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ, ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ, ಮತ್ತು ಮೈ ಕೂಡ ಒಳ್ಳೆಯದು. ನೋಡಿ, ಗೋಂದು ಈ ಥರ ಬರುತ್ತೆ, ಈ ಥರ ಇರುತ್ತೆ. ಇದು ಇಷ್ಟು ನೆನೆಸಿದ್ರೆ ಈ ಫುಲ್ ಬೌಲ್ ಆಯ್ತಿದು. ಇಷ್ಟು ಹಾಕ್ಬಿಟ್ಟು ಬೌಲಲ್ಲಿ ಫುಲ್ ನೀರು ಹಾಕಿಟ್ಟಿದ್ದೆ ನಾನು. ಓವರ್ ನೈಟ್ ಸೋಕಾಗಿರೋದದು ಅಷ್ಟಾಗಿದೆ. ಅಷ್ಟು ಬೇಕು ಪಾಯಸಕ್ಕೆ. ನಾವು 4 ಜನಕ್ಕೆ ಪಾಯಸ ಮಾಡ್ತಾ ಇರೋದು. 1/2 ಲೀಟರ್ ಹಾಲು ಬೇಕಾದ್ರೆ ಜಾಸ್ತಿ ತೊಗೋಬೋದು. ನಾನು 4 ಜನಕ್ಕೆ ಸಾಕು ಅಂತ ಹೇಳ್ಬಿಟ್ಟು 1/2 ಲೀಟರ್ ತೊಗೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಬೇಕು ಅಂದ್ರೆ ನೀವು ನೋಡ್ಕೊಂಡು ತೊಗೊಬೋದು. ಒಟ್ಟಲ್ಲಿ ಗೋಂದಿದು, ಇದು ಬಾದಾಮ್ ಗೋಂದು ಅಂತ ಗಂಗೆ ಅಂಗಡಿ ಸಿಗುತ್ತೆ. ಇಷ್ಟು ನಾನು ತಗೊಂಡಿದ್ದೀನಿ. ಇದು 100 ರೂಪೀಸ್. ಇದು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. 1/2 ಲೀಟರ್ ಹಾಲು ಹಾಕ್ಕೊಳ್ಳೋಣ ಇದಕ್ಕೆ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಕುದ್ದು ಸ್ವಲ್ಪ ಗಟ್ಟಿ ಆಗಬೇಕು. ಬೇರೆ ಏನು ಕೆಲಸ ಇದೆ ನೋಡ್ಕೊಳ್ಳೋಣ ಇವಾಗ. ಮಿಕ್ಸಿ ಬೌಲ್ ಒಳಗಡೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೀರೇನು ಹಾಕ್ಕೊಳೋದು ಬೇಡ, ಹಂಗೆ ಪುಡಿ ಮಾಡ್ಕೊಳ್ಳೋಣ. ಇದು ಪುಡಿ ಆಗಿದೆ. ಇದು ಬೇರೆದ್ರಲ್ಲಿ ಹಾಕ್ಕೊಂಡು ವಿಳ್ಯದೆಲೆ ತೊಳ್ಕೊಂಡ್ಬಿಟ್ಟು ಅದನ್ನು ರುಬ್ಕೋಬೇಕು. ಇದನ್ನು ಬೇರೆ ಬೌಲ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದು ಎಲೆ ತೊಳ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳೋಣ ಕಟ್ ಮಾಡಿ. ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ವಿಳ್ಯದೆಲೆ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅಕಸ್ಮಾತ್ ತರಿ ಹಂಗೆ ಇತ್ತು ಅಂತಂದ್ರೆ ಸೋಸ್ಕೊಬೇಡಿ. ಸೋಸ್ಕೊಂಡು ಬರೀ ನೀರು ಮಾತ್ರ ತಗೊಳ್ಳಿ. ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೋಸೋ ಅವಶ್ಯಕತೆ ಇಲ್ಲ. ಹಾಲು ಕುದೀತಾ ಇದೆ. ಚೆನ್ನಾಗಿ ಕುದೀಲಿ ಸ್ವಲ್ಪ. ಹಾಲು ಕುದೀತಾ ಇದೆ. ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು 1/4 kg ಕಮ್ಮಿ ಇದೆ. ಜೊತೆಯಲ್ಲಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಪೇಸ್ಟು, ಅದು ಹಾಕೊಂಡ್ಬಿಡೋಣ ಡ್ರೈ ಫ್ರೂಟ್ಸ್ದು. ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಇದೊಂದು ಕುದಿ ಬರಲಿ. ಈಗ ಇದು ಕುದೀತಾ ಇದೆ. ಇದಕ್ಕೆ ವಿಳ್ಯದೆಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದೊಂದು ಕುದಿ ಬರಲಿ. ಸ್ವಲ್ಪ ಕೈ ಬಿಡಬೇಡಿ. ಕೈ ಬಿಡ್ದಿರ ತಿರುಗಿಸಿ, ಯಾಕಂದರೆ ಎಲೆ ಖಾರ ಇರುತ್ತಲ್ವ, ಹಾಲು ಒಡೆದೋಗುತ್ತೆ ಅಂತ. ಅದಕ್ಕೆ ಕೈ ಬಿಡ್ದಿರ ತಿರುಗಿಸ್ಬೇಕು. ಇದೆ ಹಾಲು ಎಲ್ಲ. ಅದು ಆಲ್ರೆಡಿ ಎಲ್ಲ ಹಾಕಿದ್ದಾಗಿದೆ. ಇದೊಂದು ಲಾಸ್ಟಲ್ಲಿ ಇದೆ. ಈ ಲಾಸ್ಟಲ್ಲಿ ಹಾಕೋಣ. ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ ಯಾವ ಥರ ಜಲ್ಲಿ ಥರ ಬರುತ್ತೆ. ಇದು ಮೈಗೆ ತುಂಬ ಒಳ್ಳೆಯದಿದು.
ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೆಸ್ಕೊಂಡ್ರೆ ಆಯಿತು ಸಾಕು ಅಷ್ಟೇ. ಜಾಸ್ತಿ ಬೇಯಿಸ್ಬೇಕು ಅನ್ನೋದೇನೂ ಇಲ್ಲ. ತುಪ್ಪ ಎಣ್ಣೆ ಏನೂ ಇಲ್ಲ ಇದಕ್ಕೆ. ಹೆಲ್ದಿ ಫುಡ್ಡು. ಒಂದು ಕುದಿ ಬಂದರೆ ಅದೇ ಎಲ್ಲ ಕರ್ಗೋಗುತ್ತೆ. ಪಾಯಸ ರೆಡಿ ಆಯಿತು ನೋಡಿ ಹೆಂಗಾಗಿದೆ. ನಮ್ಮ ಪಾಯಸ ರೆಡಿ ಆಯಿತು. ಹೆಂಗೆ ಮಾಡೋದಂತ ನೋಡ್ಕೊಂಡ್ರಲ್ಲ, ಈಸಿಯಾಗಿರುತ್ತೆ. ಮತ್ತು ಅದಕ್ಕೆ ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಏನೂ ಇಲ್ಲ. ಹೆಲ್ದಿ ಫುಡ್ಡು. ಇದು ನಮ್ಮ ಅಜ್ಜಿ ಮಾಡ್ತಾ ಇದೆ ಪಾಯಸ. ಅವತ್ತಿಂದ ನಾವು ಅವಾಗಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಮಾಡಿ ತೋರಿಸೋಣ ಅಂತ ಮಾಡಿ ತೋರಿಸಿದ್ದು ನಾನು. ಇದು ಮೈಗೆ ತುಂಬ ಒಳ್ಳೇದು. ಮತ್ತು ಮಕ್ಕಳು ಶೀತ ಅದೆಲ್ಲ ಆಗಿದ್ರೆ ವಿಳೆದೇನೆ ಅಲ್ವಾ, ಅದು ಗಂಟ್ಲು ಕಿಚ್ಕಿಚಿ ಅಂತ ಇದ್ರೆ ಎಲ್ಲ ಕಮ್ಮಿ ಆಗುತ್ತೆ. ಯಾವಾಗ ಅದೇ ಥರ ಪಾಯಸ ಮಾಡ್ಕೊಂಡು ತಿನ್ನಬಹುದು. ಈ ಥರನೂ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.